ಡಿಫ್ರೆಂಟ್ ಲೈಕ್ ಒಂದು 5,000 ಬೇಸಿಕ್ ಇಂದ ಹಿಡಿದು ನಮ್ಮ ಇಂಡಿಯನ್ ಬ್ರೀಡ್ಸ್ ಇಂದ ಹಿಡಿದು ಫಾರಿನ್ ಬ್ರೀಡ್ಸ್ ವರೆಗೂ ಎಲ್ಲ ತರ ವಿಡಿಯೋಸ್ ಮಾಡಿದೀವಿ. ಇರಲಿ, ಇದು ಬೈಟಿಂಗ್ ಫೋರ್ಸ್ ಎಲ್ಲ ತುಂಬಾ ಇದೆ. ಡಾಗ್ಸ್ ಅಲ್ಲೇ ಬೈಟಿಂಗ್ ಫೋರ್ಸ್ ನಂಬರ್ 1 ತಗೊಂಡೋಗ್ಬೇಕಾ ಹೇಳ್ತಾ ಇದೆಯಾ? ಏನಾಗಲ್ಲ, ಮರಿ ಅಲ್ವಾ ಅದು. ಸೊ ಇದು ಕೂಡ ಜಸ್ಟ್ ಇನ್ನ 4 months. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಆಲ್ರೆಡಿ ಅಂತ. 4 monthsಗೆಲ್ಲ ಫ್ರೆಂಚ್ ಮ್ಯಾಸ್ಟಿಫ್ಗಳು ಬರೋ ಸೈಜ್ ಇದು. ಇನ್ನು 4 ತಿಂಗಳು ಇಟ್ಟರೆ ಮುಕ್ಕಾಲು ಭಾಗ ನನ್ನ ಕೈಯೇ ಮುಚ್ಚೋಗ್ತಾ ಇದೆ. ಮರಿಗಳ ಕಲರ್ ಡಿಫ್ರೆನ್ಸ್ ಬಿಟ್ಟರೆ ಕ್ವಾಲಿಟಿಲಿ ನಾವು ಯಾವುದು ಕಾಂಪ್ರಮೈಸ್ ಮಾಡಲ್ಲ. ಈ ಥರದ್ದು 1 ಇಲ್ಲ 2 ನಾಯಿನ ಜೊತೆಲಿ ಕರ್ಕೊಂಡು ನೀವು ಎಲ್ಲಿಗೆ ಹೋಗಿ ಹಿಂದೆ ನಿಮಗೆ ಬಾಡಿ ಗಾರ್ಡ್ಗಳೇ ಬೇಕಿಲ್ಲ. ಬಾಡಿ ಗಾರ್ಡ್ಗಿಂತ ಹೆವಿಯಾಗಿ ಗಾರ್ಡ್ ಮಾಡೋಂಥ ನಾಯಿಗಳಿದ್ದಲ್ಲ. ಯಾರು ಅದು ಚೈನೀಸು, ಫ್ರೆಂಚು, ಇಟಾಲಿಯನ್, ರಷ್ಯನ್ನು. ಮಗ ಚೈನೀಸ್ ಸಿಗುತ್ತಾ, ರಷ್ಯನ್ ಸಿಗುತ್ತಾ? ಏನ್ ಮಗ ನೀನು ಚೈನೀಸು ರಷ್ಯನ್ ಅಂತ ತಕ್ಷಣ ಕಿವಿ ಹೆಂಗಿರ್ಸ್ಕೊಂಡ್ ಬಂದ್ಬಿಟ್ಟೆ. ನಾನು ಹೇಳಿದ್ದು ಚೈನೀಸು ರಷ್ಯನ್ ಸಿಗ್ತಾರೆ ಅಂತಲ್ಲ, ಆ ವೆರೈಟಿ ನಾಯಿ ಮರಿಗಳು ಸಿಗುತ್ತೆ ಅಂತ. ಇವೇನಾ? ನೀವು ರೆಗ್ಯುಲರ್ ಆಗಿ ನೋಡಿರ್ತೀರಾ ನಮ್ಮ ಹತ್ರ ರೆಟ್ರೀವರು, ಲ್ಯಾಬು. ಹೋದ್ಸಲ ನಾವು ಕೇನ್ ಕೋರ್ಸನ್ನು ತೋರಿಸಿ ಡೋಗ್ ಅರ್ಜೆಂಟಿನ ತೋರಿಸಿದ್ವಿ. ಈ ಸಲ ನಿಮ್ಗೆ ಹೊಸ ಬ್ರೀಡು ಯಾವ್ದಪ್ಪ ಅದು ಡೋಗ್ ಅರ್ಜೆಂಟ್ ಕೇನ್ ಕೋರ್ಸ ತೋರಿಸೋಣ ಅಂತ ಕರ್ಸಿದೀವಿ. ಸೂಪರ್ ಆಗವೆ ಅಲ್ಲ. ಆಯ್ತು, ಚೈನೀಸ್ ಅಂತ ಬಂದ್ರೆ ನ್ಯೂ ಫೌಂಡ್ಲ್ಯಾಂಡ್ ಇದೆ. ನೆಕ್ಸ್ಟ್ ನ್ಯೂ ಫೌಂಡ್ಲ್ಯಾಂಡ್ ತೋರಿಸ್ಕೊಡ್ತೀನಿ. ಜನರಿಗೆ ಎಲ್ಲ ಹೊಸ ವೆರೈಟಿ ತೋರಿಸ್ಬೇಕು ಅಂತ ಐಡಿಯಾದಲ್ಲೇ ಈ ಸಲ ತರ್ಕೊಂಬಂದಿರೋದು. ಸೂಪರ್. ಯಾರೆಲ್ಲ ನೀವು ಹೊಸ ಬ್ರೀಡು ಕೇನ್ ಕೋರ್ಸ್ ತಗೋಬೇಕು ಅಂತಿದ್ದೀರಾ, ಲಾಸ್ಟ್ ಟೈಮ್ ಒಂದು ಐಡಿಯಾ ಕೊಟ್ಟಿದ್ದೆ ನಮ್ಮ ಹತ್ರ ಹಿಂಗೆ ಬರ್ತಾ ಇದೆ ಅಂತ. ಸೊ ರೆಡಿ ಆಗ್ರಿ, ಈ ಸಲ ಕೇನ್ ಕೋರ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಇಂಟ್ರಡಕ್ಷನ್ ಮಾಡಿಸ್ತೀನಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇದೊಂದು ಹೊಸ ವಿಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಗೈಸ್, ನೀವು ನನ್ನ ಚಾನಲಲ್ಲಿ ನಮ್ಮ ಭರತ್ ಅವರ ವೀಡಿಯೋಸ್ನ ತುಂಬ ನೋಡಿರ್ತೀರ. ತುಂಬ ಪಪ್ಪೀಸ್ ಡಿಫ್ರೆಂಟ್ ಲೈಕ್ ಒಂದು 5,000 ಬೇಸಿಕ್ಕಿಂದ ಹಿಡಿದು ನಮ್ಮ ಇಂಡಿಯನ್ ಬ್ರೀಡ್ಸಿಂದ ಹಿಡಿದು ಫಾರಿನ್ ಬ್ರೀಡ್ಸ್ವರೆಗೂ ಎಲ್ಲ ಥರ ವೀಡಿಯೋಸ್ ಮಾಡಿದ್ದೀವಿ. ಇವತ್ತು ಅಷ್ಟೇ ರಷ್ಯನ್ನು, ಚೈನಾ ಅಂತ ಒಂದು ಒಳ್ಳೊಳ್ಳೆ ಬ್ರೀಡ್ಗಳನ್ನ ತೊಗೊಬಂದು ತೋರ್ಸೋಣ ಅಂತ ಹೇಳ್ದ. ಸೊ ಬಂದಿದ್ದೀವಿ ಇವತ್ತು ವೀಡಿಯೋ ಮಾಡೋದಕ್ಕೆ. ನಮ್ಮ ಹುಡುಗ ಅಲ್ಲೇ ರೆಡಿ ಆಗಿದ್ದಾನೆ. ಮಗ ಏನಿದ್ದು ಮರಿ ತೋರ್ಸೋಣ ಅಂದ್ಬಿಟ್ಟು ದೊಡ್ಡದೆಲ್ಲ ಎತ್ಕೊಬತ್ತಾ ಇದೆಯಾ? ಇರು ಮಗ, ಯಾಕೆ ಅಷ್ಟು ಅರ್ಜೆಂಟಾಗಿ ಮಾಡ್ತೀಯ? ದಿನ ಮರಿನೇ ಮರಿನಾ ಇದು ಮಾತಾಡ್ಸೋಣ. ಹೌದು. ಓಹೋ, ಇಷ್ಟು ದೊಡ್ಡದಿದೆ. ಇನ್ನು 2 ತಿಂಗಳು ಮರಿ ಅದು. 2 ತಿಂಗಳು? 2 ತಿಂಗಳು. ಇಷ್ಟು ದೊಡ್ಡದು. ಎಷ್ಟಿದೆ ವೆಯ್ಟ್ ಇದು? ಹತ್ತಿರ 10 ರಿಂದ 12 kg ಇದೆ. ಮರಿನೇ ಅಷ್ಟೊಂದು ಬರುತ್ತಾ? ಮರಿನೇ ಹೆಂಗ್ ಬರುತ್ತೆ, ಕ್ವಾಲಿಟಿ ಮೇಲೆ ಡಿಪೆಂಡು. ಇದೆಲ್ಲ ಬೇಸಿಕ್ಲಿ ಬಂದು ನಿನಗೆ ಗಾರ್ಡಿಂಗ್ ಡಾಗ್ಸು. ಇದು ಕೇನ್ ಕೋರ್ಸೋ ಅಂತ. ಇದು ಬ್ರಿಂಡಲ್ ಕಲರು, ಒನ್ ಆಫ್ ದಿ ಕಲರ್ಸ್ ಇನ್ ಕೇನ್ ಕೋರ್ಸು. ಕೇನ್ ಕೋರ್ಸ ಬ್ಲ್ಯಾಕ್ ಅಲ್ಲಿ ಬರುತ್ತೆ, ಫುಲ್ ಬ್ಲ್ಯಾಕು, ಬ್ಲ್ಯಾಕ್ ಮೇಲೆ ಒಂದು ಪ್ಯಾಚು, ಫಾನು ಬಿಟ್ಟೆ ಬ್ರಿಂಡಲ್ ಕಲರ್ ಬರುತ್ತೆ. ಇದು ಬ್ರಿಂಡಲ್ ಕಲರು. ಅದಕ್ಕಿಂತ ರೇರ್ ಕಲರ್ ಬೇಕು ಅಂದ್ರೆ ಬ್ಲೂ ಕಲರ್ ಬರುತ್ತೆ. ಬ್ಲೂ ಅಲ್ಲಿ ನಾಯಿ ಎಲ್ಲ ಬರುತ್ತಾ? ಬ್ಲೂ ಅಂದ್ರೆ ಅದು ನಿಮಗೆ ಈ ತರ ನಾರ್ಮಲ್ ನೇವಿ ಬ್ಲೂ ಬರೋದಿಲ್ಲ, ಡಾರ್ಕಿಶ್ ಬ್ಲೂ. ಲಾಸ್ಟ್ ಟೈಮ್ ನಾನು ನಿಮಗೆ ನೆಪೋಲಿಯನ್ ಮ್ಯಾಸ್ಟಿಫ್ ತೋರಿಸಿದೆ ಗೊತ್ತಾ, ಆ ತರ ಬ್ಲೂ ಕಲರ್ ಬರುತ್ತೆ. ಓಕೆ, ಸಖತ್ತಾಗಿದೆ ಮಗ. ಯಾವ ಬ್ರೀಡ್ ಇದು? ಇದು ಬಂದು ಕೇನ್ ಕೋರ್ಸು ಅಂತ. ಸರಿ ಆಯ್ತು, ಇದ್ರ ಬಗ್ಗೆ ಹೇಳ್ತೀಯಂತೆ. ಪ್ರೀವಿಯಸ್ ವಿಡಿಯೋ ಹೆಂಗಿತ್ತು? ಲೈಕ್ ಲಾಸ್ಟ್ ವಿಡಿಯೋ ನೀನು ನೋಡಿರ್ಬೋದು. ನಂದು ಪ್ರೀವಿಯಸ್ 3 ವಿಡಿಯೋಗಿಂತನೂ ಲಾಸ್ಟ್ ವಿಡಿಯೋ ತುಂಬಾ ಫಾಸ್ಟ್ ಆಗಿ ರೀಚ್ ಆಯ್ತು ಜನರಿಗೆ. ಸಖತ್ತಾಗಿ ರೀಚ್ ಆಯ್ತು. ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಬಂತು. ಹೌದು, 10 ರಿಂದ 15 ದಿನದಲ್ಲೆಲ್ಲ 50 to 60K ರೀಚ್ ಆಗೋಯ್ತು. ಹೌದು. ನಾನು ಜನರು ಈ ತರ ನಮಗೆ ಸಪೋರ್ಟ್ ಮಾಡ್ತಾರೆ, ಈ ತರ ನಮಗೆ ಪ್ರೀತಿ ತೋರಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿರಲಿಲ್ಲ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಒಂದು ಧೈರ್ಯ ಇತ್ತು. ಬಟ್ ಆದರೆ ಈ ತರ ಪ್ರೀತಿ ವಿಶ್ವಾಸದಿಂದ ಲೈಕು, ಕಮೆಂಟ್ಸು ಮತ್ತು ಸಬ್ಸ್ಕ್ರಿಪ್ಷನ್ ಎಲ್ಲ ಮಾಡಿರೋದು ನೋಡಿದ್ರೆ ನನಗಂತೂ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ತುಂಬ ನನಗೆ ಇದನ್ನು ಹೇಳಿದ್ರು, ಸರ್ ನಿಮ್ಮದು ಒಂದು ಹೊಸ ವಿಡಿಯೋ ಯೂಟ್ಯೂಬ್ ಕ್ಲಿಯರ್ ಮಾಡಿಕೊಡಿ ಮಾಡಿ ಅಂತ. ನಾನು ಇನ್ನು ಜಸ್ಟ್ ಸದ್ಯಕ್ಕೆ ಅದ್ರ ಪ್ಲ್ಯಾನಲ್ಲಿಲ್ಲ. ಮಾಡಿದ್ರೆ ಖಂಡಿತ ಆ ವಿಡಿಯೋ ಮತ್ತು ಆ ಯೂಟ್ಯೂಬ್ ಚಾನಲ್ನು ಗಣೇಶ್ವರ ಕಡೆಯಿಂದನೇ ಪ್ರಮೋಷನ್ ಮಾಡಿಸ್ತೀನಿ. ನಮ್ದು ಯಾವುದೇ ವಿಡಿಯೋ ಅಥವಾ ಯಾವುದೇ ಹೊಸ ಇದಾದ್ರೂ ಫಸ್ಟು ಗಣೇಶ್ವರ ಕಡೆ ಪ್ರಮೋಷನ್ ಆದಮೇಲೆ ನಮ್ಮದು ಸ್ವಂತವಾಗಿ ಮಾಡೋದು. ಸೊ ಈ ಸಲ ನಾನು ನಿಮಗೆ ತೋರಿಸ್ಬೇಕು ಅಥವಾ ಇಂಟ್ರಡಕ್ಷನ್ ಮಾಡಬೇಕು ಅಂತಿರೋ ಬ್ರೀಡ್ ಬಂದುಬಿಟ್ಟು ಕೇನ್ ಕೋರ್ಸು ಅಂತ. ಸಕ್ಕದಾಗಿದೆ. ಬಟ್ ನಾಯಿದೊಂಥರ ಮಕ ಒಂದೇ ಹಿಂಗೆ ಸಪ್ಪಗಿಟ್ಕೊಂಡಿರುತ್ತಾ, ಇಲ್ಲ ಫುಲ್ ಆಂಗ್ರಿ ಫೇಸ್ ಒಂಥರ ಇರುತ್ತೆ. ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಲ್ಯಾಬ್ ಇಲ್ಲ ರೆಟ್ರೀವರ್ ನೀವು ನೋಡ್ತೀರಾ ಅಂದರೆ ಅದು ಬಂದು ತುಂಬ ಹೋಮ್ ಫ್ರೆಂಡ್ಲಿ ಫೇಸು ಅಷ್ಟೇ ಹ್ಯಾಪಿ ಆಗಿರುತ್ತೆ. ಅದು ಹ್ಯಾಪಲ್ ಫೇಸ್ ಅಂತ ಕರಿತೀವಿ. ಅಥವಾ ನೀವೇನಂತೀರಾ ಲೈಕ್ ಹ್ಯಾಪಿ ಫೇಸು, ಜೋಶಲ್ಲಿರುತ್ತೆ. ಹೈಪರ್ ಆಕ್ಟಿವ್, ತುಂಬ ಹೈಪರ್ ಆಕ್ಟಿವ್ ಅದು ಬರುತ್ತೆ. ಬಟ್ ಇದು ಎತ್ಕೊಂಡಾಗ ಹೈಪರ್ ಆಕ್ಟಿವ್ ಇರಲ್ಲ, ಯಾಕಂದರೆ ಭಾರ ನಾವು ಎತ್ಕೊಂಡಿರ್ತೀವಿ, ಕೆಳಗಡೆ ಭಯ ಕೂಡ ಇರುತ್ತೆ. ಅದೇ ಕೆಳಗಡೆ ಬಿಟ್ಟಾಗ ಮುಂದೆ ನೀವು ನೋಡ್ತೀರಾ ಅದು ಎಷ್ಟು ಆಕ್ಟಿವ್ ಆಗಿರುತ್ತೆ, ಎಷ್ಟು ಹೈಪರ್ ಆಗಿರುತ್ತೆ ಅಂತ. ನೀವು ಕೆಳಗಡೆ ಬಿಟ್ಟಾಗ ನೀವು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀವಿ ಅದು ಎಷ್ಟು ಆಕ್ಟಿವ್ ಅಂತ. ಅದು ಅಲ್ಲದೆ ಇದೆಲ್ಲ ನೋಡಿದ ತಕ್ಷಣ ಭಯ ಬೀಳುವಂಥ ಲುಕ್ ಇರುತ್ತೆ. ಏನಕ್ಕೆ ಅಂದರೆ ಗಾರ್ಡಿಂಗ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ. ಅದು ಉಡ್ತಾನೆ ಜೀನ್ಸ್ ಎಲ್ಲ ಬಂದಿರುತ್ತೆ. ಮನೆಯವ್ರಿಗೆಲ್ಲ ತುಂಬ ಫ್ರೆಂಡ್ಲಿನೇ ನೋಡೋಕ್ಕೆ. ಇವಾಗ ಎತ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನು ಗಲಾಟೆ ಮಾಡೋದಿಲ್ಲ. ಬಟ್ ಅದೇ ಬೆಳೀತಾ ಮನೆಯವ್ರು ಯಾರು ಹೊರಗಡೆ ಅಂತ ಚೆನ್ನಾಗಿ ತಿಳ್ಕೊಳುತ್ತೆ. ಇದು ಇವಾಗ ಏನು ಸೈಜ್ ಹೈಟ್ ದೊಡ್ಡದಾಗುತ್ತೆ ಅಂದರೆ ಹೈಟ್ ಬಂದು ನಿಮಗೆ ಫ್ರೆಂಚ್ ಮ್ಯಾಸ್ಟಿಫ್ ತೋರಿಸಿದ್ನಲ್ಲ ಲಾಸ್ಟ್ ಟೈಮು, ಫ್ರೆಂಚ್ ಮ್ಯಾಸ್ಟಿಫ್ ಫಸ್ಟ್ ಹೈಟೇ ಬರುತ್ತೆ. ಅಷ್ಟೊಂದು ಬರುತ್ತಾ? ಫ್ರೆಂಚ್ ಮ್ಯಾಸ್ಟಿಫ್ ಫಸ್ಟ್ ಜೇಂಟಾಗಿ ಬರುತ್ತೆ. ತುಂಬ ಡೇನಷ್ಟೆಲ್ಲ ದೊಡ್ಡದಾಗಿ ಬರಲ್ಲ. ಡೇನಿಗೆ ಮುಕ್ಕಾಲು ಭಾಗ ಬೆಳೆಯುತ್ತೆ. ಬಟ್ ಮುಕ್ಕಾಲು ಭಾಗ ವೆಯ್ಟಲ್ಲಿ ನೋಡಿದ್ರೆ ಡೇನಷ್ಟೇ ಬರುತ್ತೆ ವೆಯ್ಟ್ ಕೂಡ. ಅದು ಲೀನಾಗಿ ಡೇನ್ಗಳೆಲ್ಲ ತುಂಬ ಲೀನ್ ಆಗಿರುತ್ತೆ. ಇದು ಮಸ್ಕ್ಯುಲರ್ ಆಗಿ ಬರುತ್ತೆ. ಸೊ ಇದನ್ನ ಕಿವಿ ಎಲ್ಲ ಕ್ರಾಪ್ ಮಾಡಿಸ್ಕೊಂತಾರೆ ಬೇಕಿರೋರು ಸ್ವಲ್ಪ ಜನ. ದಟ್ಸ್ ಅಪ್ ಟು ಟೈಮ್. ನಾವು ಅದನ್ನ ಮಾಡಿಸೋದು ಬಿಡೋದು ನಾವೇನು ಫೋರ್ಸ್ ಮಾಡೋದಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆಯ್ತಾ? ಫ್ಲೂಸ್ ನೋಡಿ, ಮುಖದ ಮೇಲೆ ರಿಂಕಲ್ ಅಥವಾ ಏನಾದರೂ ಆಗಿರಲಿ, ಇದು ಬೈಟಿಂಗ್ ಫೋರ್ಸ್ ಎಲ್ಲ ತುಂಬ ಇದೆ. ಡಾಗ್ಸ್ ಅಲ್ಲೇ ಬೈಟಿಂಗ್ ಫೋರ್ಸ್ ನಂಬರ್ 1 ತಗೊಂಡೋಗ್ಬೇಕಾ ಹೇಳ್ತಾ ಇದೆಯಾ? ಏನಾಗಲ್ಲ, ಮರಿ ಅಲ್ವಾ ಅದು. ಇನ್ನು 2 ತಿಂಗಳು, ಇನ್ನು 60-65 ಡೇಸ್ ಮರಿ ಇದು. ಅದು ಕಚ್ಚೋದಿಲ್ಲ, ಇನ್ನು ಕಚ್ಚೋದು ಕಲಿಸಿಲ್ಲ. ಇನ್ನು ಬೇಬಿ ಟ್ರೂತ್ ಕೂಡ ಉದ್ರಿಲ್ಲ. ಓಕೆನಾ? ಆದರೆ ಈ ಸೈಜ್ ಬಂದಿದೆ.
ಇದೆಲ್ಲ ಜೈಂಟ್ ಎಲ್ಲ ಆದಾಗ ನಿಮ್ಗೆ ಅರೌಂಡ್ 70 to 80 kg ವರೆಗೂ ಬೆಳೆಯುತ್ತೆ ಮೇಲ್ಗಳು. 90 kg ಮೇಲ್ಗಳು ಅಥವಾ ನನ್ನ weight ಬರುತ್ತೆ. ಸೊ ಅದಕ್ಕೇನೆ ಬೇಸಿಕ್ ಗಾರ್ಡಿಂಗ್ ಎಲ್ಲ ನಂಬರ್ 1 ಗಾರ್ಡಿಂಗ್ ಡಾಗ್ ಅಂತ ಇದೆ. ನಂಬರ್ 1 ಲಾಯಲ್ ಕಂಡೀಷನ್ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಮಳೆಗಾಲ ಇದೆ ಏನಾಗಲ್ಲ. ಏನು ಇದೆಲ್ಲ ಆಗಲ್ಲ. ಇದೆಲ್ಲ ಇಟಾಲಿಯನ್ ಇದೆ ಆಕ್ಚುಲಿ. ಇಟಾಲಿಯನ್ ಮ್ಯಾಸ್ಟಿಫ್ ಅಂತಾನೆ ಕರೆಯೋದು. ಇಟಲಿಯಲ್ಲ ಎಷ್ಟು ಕೋಲ್ಡ್ ಇರುತ್ತೆ ಆಕ್ಚುಲಿ. ಇಂಡಿಯನ್ ವೆದರ್ ಹೋಲ್ಸ್ಕೊಂಡ್ರೆ ಔಟ್ ಸೈಡ್ ಎಲ್ಲ ಮುಕ್ಕಾಲ್ ಭಾಗ ಕಂಟ್ರೀಸ್ ಕೋಲ್ಡ್ ಇರುತ್ತೆ. ಸೊ ಇಂಡಿಯಾ ಇಸ್ ಎಲ್ಲಾ ರೀಜನ್ ಈಗ ಮಳೆ ಬರುತ್ತೆ, ಸಡನ್ ಆಗಿ ಬಿಸಿಲಿರುತ್ತೆ. ಅದೇ ಹೇಳ್ತಿರೋದು. ಸಿ ಆ ವೆದರ್ ಆ ಕಂಟ್ರಿ ಜೆನೆಟಿಕ್ಸ್ಗೆ ಅಡ್ಜಸ್ಟ್ ಆಗಿರೋ ಬ್ರೀಡು. ಇಂಡಿಯಾದಲ್ಲಿ ಟ್ರಾಪಿಕಲ್ ಎಲ್ಲ ವೆದರ್ನು ನಾರ್ಮಲ್ ಆಗಿರುತ್ತೆ. ನಿಮಗೆ 40 ಡಿಗ್ರೀಸ್ ಮೇಲೆ ಹೋಗಲ್ಲ, 20 ಡಿಗ್ರೀಸ್ ಕೆಳಗಡೆ ಹಿಡಿಯಲ್ಲ. ಸೊ ಆ ಥರ ಇದ್ದಾಗ ನಾಯಿಗಳಿಗೆಲ್ಲ ಆರಾಮಾಗಿರುತ್ತೆ. ಫುಡ್ ಏನು ಕೊಡ್ಬೋದು ಇದಕ್ಕೆ? ಇವಾಗ ಬೇರೆ ದೇಶದಲ್ಲ ಇವೆಲ್ಲ, ನಮ್ಮದೇ ಫುಡ್ಗಳು ತಿಂತಾವ ಇಲ್ಲ ಅದಕ್ಕೆ ತಿನ್ನುತ್ತೆ. ಸಿ ಯಾವುದೇ ದೇಶಕ್ಕೆ ಹೋದ್ರೂ ಮೀಟ್ ಅನ್ನೋದು ಕಾಮನ್ ಆಯಿತಾ. ಚಿಕನ್ ಆಗಿರ್ಬೋದು, ಇಲ್ಲ ಶೀಪ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಸ್ಯಾಲ್ಮನ್ ಆಗಿರ್ಬೋದು, ಇಲ್ಲ ಎಗ್ ಆಗಿರ್ಬೋದು, ಮೀಟ್ ಎಲ್ಲ ಕಾಮನ್ನು. ಸೊ ಮೀಟ್ ಯಾರ್ಯಾರೆಲ್ಲ ಲವ್ ಮಾಡ್ತಾರೋ ಮೀಟ್ ಕೊಡ್ಬೋದು. ಸೊ ಈ ಸಲ ನಾವು ತೋರಿಸ್ತಿರೋಂಥ ಮೊದಲನೇ ಮರಿ ಬಂದು ಫ್ರೆಂಚ್ ಮ್ಯಾಸ್ಟಿಫು. ನಿಮಗೆ ಲಾಸ್ಟ್ ಟೈಮ್ ಆಲ್ರೆಡಿ ಚಿಕ್ಕ ಚಿಕ್ಕ ಮರಿ ಫ್ರೆಂಚ್ ಮ್ಯಾಸ್ಟಿಫ್ಗಳನ್ನ ನಾನು ಇಂಟ್ರಡಕ್ಷನ್ ಮಾಡಿಸಿದ್ದೆ. ಆ್ಯಂಡ್ ಅದರಲ್ಲಿ ಒಂದು 4 ತಿಂಗಳು ಮರಿ ನಮ್ಮ ಹತ್ರ ಇದೆ. ಸೊ ಇದ್ರ ಬ್ಯಾಚ್ ಇನ್ನೂ 1-2-3 ಮರಿಗಳು ಸೇಲ್ಗೂ ಇದೆ. ಸೊ ನೀವು ಅದು ಯಾವ ಸೈಜ್ ಬರುತ್ತೆ ಅಥವಾ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಕೇಳಿದ್ರಲ್ಲ, ನೋಡಿ ಲಾಸ್ಟ್ ಟೈಮ್ ನಿಮಗೆ ನಿಪೋಲಿಯನ್ ಮ್ಯಾಸ್ಟಿಫ್ನ ತೋರಿಸಿದ್ದೆ 2.5-3 ಮಂತ್ಸ್ದು. ಅದು ಎಷ್ಟು ಯೂಸಾಗಿ ಬಂದಿತ್ತು ಅಂತ. ಸೊ ಇದು ಕೂಡ ಜಸ್ಟ್ ಇನ್ನೂ 4 ಮಂತ್ಸು. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಆಲ್ರೆಡಿ ಅಂತ. 4 ಮಂತ್ಸ್ಗೆಲ್ಲ ನೀವು ಫ್ರೆಂಚ್ ಮ್ಯಾಸ್ಟಿಫ್ಗಳು ಬರೋ ಸೈಜ್ ಇದು. ಸೊ ಯಾರೆಲ್ಲ ಸ್ವಲ್ಪ ದೊಡ್ಡದಾಗಿದ್ರೂ ಪರವಾಗಿಲ್ಲ, ಒಳ್ಳೆ ಮನೆಗೆ ಒಳ್ಳೆ ಕ್ವಾಲಿಟಿ ಫ್ರೆಂಚ್ ಮ್ಯಾಸ್ಟಿಫ್ ಬೇಕು ಅಂತ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಈ ಮರಿಗಳು ಅವೈಲೇಬಲ್ ಇದೆ. 4 ಮಂತ್ಸ್ ಆದರೂ ಮರಿದು ಕ್ಯೂಟ್ನೆಸ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನೀವು ನೋಡ್ಬೋದು ಫ್ಲೂಸ್ ಆಗಿರಲಿ ಯಾವ ಥರ ಇದೆ. ಕಾಲು ಪಾ ಸೈಜ್ ನೋಡಿ. ಇನ್ನು 4 ತಿಂಗಳು ಇಟ್ಟರೆ ಮುಕ್ಕಾಲು ಭಾಗ ನನ್ನ ಕೈಯೇ ಮುಚ್ಚೋಗ್ತಾ ಇದೆ. ಇನ್ನು 4 ಮಂತ್ಸ್ಗೆ ಇಷ್ಟಪ್ಪ ಕಾಲು ಬಂದಿದೆ ಅಂದರೆ ದೊಡ್ಡದಾದ್ಮೇಲೆ ಯಾವ ಥರ ಬರ್ತದೆ ಯೋಚನೆ ಮಾಡಿ. ತುಂಬ ಜೈಂಟಾಗಿ ಬರೋಂಥ ಬ್ರೀಡ್ಗಳಿದೆಲ್ಲ. ಅದೇ ಧ್ರುವ ಸರ್ಜಾ ಸರ್ ಮನೇಲಿ ಭೀಮನ್ ಮರಿಗಳಂತ ಹೇಳಿದ್ವಲ್ಲ, ಮೊಮ್ಮಕ್ಕಳು ಅಂತ, ಅದೇ ಬ್ಯಾಚ್ ಮರಿಗಳಲ್ಲಿ ನಿಮಗೆ ನೆಕ್ಸ್ಟ್ ಅವೈಲಬಿಲಿಟಿ ಇರೋದು ಒಂದು ಫೀಮೇಲ್ ಮರಿ ಅವೈಲೇಬಲ್ ಇದೆ. ಬೇಕಿರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಕ್ವಾಲಿಟಿ ವೈಸ್ ಏನೇ ಚೆಕ್ ಮಾಡಿದ್ರು ನೋಡಿ, ಫ್ಲೂಸ್ ಆಗಿರ್ಬೋದು, ಅದ್ರ ಕಣ್ಣು ಕಲರ್ ಆಗಿರ್ಬೋದು, ಅದ್ರ ಪಾ ಸೈಜ್ ಆಗಿರ್ಬೋದು, ಕೂತ್ಕೊಳೋದು ನಿಂತ್ಕೊಳೋದಾಗಿರ್ಬೋದು, ಪೋಸ್ಚರ್ಸ್ ಆಗಿರಲಿ, ನಿಮ್ಗೆ ಯಾವುದೇ ಥರದ ಕೊರತೆಗಳಿಲ್ಲ ಈ ನಾಯಿನಲ್ಲಿ. ನಿಮ್ಗೆ ಆ ಬ್ರೀಡ್ ಸ್ಟ್ಯಾಂಡರ್ಡ್ ಪ್ರಕಾರ ಏನೆಲ್ಲ ಚೆಕ್ ಮಾಡ್ತಾಯಿದ್ದೀರಾ ಎಲ್ಲನೂ ಈ ಬ್ರೀಡಲ್ಲಿ ಇದೆ. ಸೊ ಯಾರ್ಯಾರಿಗೆಲ್ಲ ಫ್ರೆಂಚ್ ಮ್ಯಾಸ್ಟಿಫ್ ಬೇಕು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವಾಗ ನೋಡ್ತಾ ಇದ್ದೀರಾ ನೀವು 2 ಮಂತ್ಸ್ದು ಕೇನ್ ಕೋರ್ಸೋ ಮತ್ತು 3 ಮಂತ್ಸ್ದು ಡೋಗೋ ಅರ್ಜೆಂಟಿನಾ. ಅದರ ಆ್ಯಕ್ಟಿವ್ನೆಸ್ ನೋಡಿ, ಹೈಪರ್ ಆ್ಯಕ್ಟಿವ್ನೆಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪ್ಲಸ್ ಅದರದ್ದು ಆ್ಯಕ್ಟಿವಿಟಿ ಅಥವಾ ಬೇರೆ ಲ್ಯಾಬ್ ಅಥವಾ ರೆಟ್ರೀವರ್ಗಳ ಥರ ಅಥವಾ ಬೇರೆ ಯಾವುದೇ ಬ್ರೀಡ್ ಥರ ತುಂಬ ಸೈಲೆಂಟ್ ಆಗಿರೋದಿಲ್ಲ. ಇದೆಲ್ಲ ಹೊಸ ಜಾಗಕ್ಕೆ ಕರ್ಕೊಬಂದ್ರೂ 1 ನಿಮಿಷ ಸುಮ್ಮನೆ ನಿಂತ್ಕೊಳ್ಳಲ್ಲ, ಅಷ್ಟು ಹೈಪರ್ ಆ್ಯಕ್ಟಿವ್ ಇದೆಲ್ಲ. ಯಾರೆಲ್ಲ ಗಾರ್ಡಿಂಗೋಸ್ಕರ ಪ್ಯೂರ್ ಗಾರ್ಡಿಂಗು ಅಂತ ನೋಡ್ತಾ ಇದ್ದೀರಾ ಅವರೆಲ್ಲ ಈ ಬ್ರೀಡ್ನ ನೀವು ಪ್ರಿಫರ್ ಮಾಡ್ಕೊಳ್ಳಿ. ಮಗ ಕೇನ್ ಕೋರ್ಸೋ ಬಂದು ಇಟಾಲಿಯನ್ದು, ಇನ್ನು ಇಟಾಲಿಯನ್ ಮ್ಯಾಸ್ಟಿಫ್ ಅಂತ ಕೂಡ ಅಂತಾರೆ. ಇದು ಬಂದು ನಿಮಗೆ ಡೋಗ್ ಅರ್ಜೆಂಟಿನಾ. ಲಾಸ್ಟ್ ಟೈಮ್ ಇದು ತಾಯಿ ತೋರಿಸ್ಬಿಟ್ಟು ಇದ್ರದ್ದು ಮಾರ್ಕ್ ಹುಡುಕಿ ಅಂತ ನಿಮಗೆಲ್ಲ ಇಂಟ್ರಡಕ್ಷನ್ ಮಾಡಿದ್ದೆ, ನೆನಪಿದೆಯಾ? ಅದ್ರದ್ದು ಮರಿಗಳಿದು. ಇದಕ್ಕೆ ಒಂದೇ ಒಂದು ಮಾರ್ಕ್ ಇದೆ ಕಣ್ಮೇಲೆ, ನೋಡ್ತಾ ಇರ್ಬೋದು ನೀವು. ಇವಳಿಗೆ ಇಲ್ಲಿ ಕಣ್ಮೇಲೆ ಲೆಫ್ಟ್ ಕಡೆ ಪ್ಯಾಚ್ ಬಿದ್ದಿದೆ, ಕಾಣಿಸ್ತಾ ಇದೆಯಾ? ಆಯಿತು ಮನೆ ನಾನು ನೋಡಿ, ಕಾಣಿಸ್ತಾ ಇದೆಯಾ? ಸೊ ಕಣ್ಮೇಲೆ ಪ್ಯಾಚ್ ಬಿದ್ದಿದೆ. ಇದೇ ಥರ ಫುಲ್ ವೈಟ್ ರೋ ಮೇಲ್ ಕೂಡ ರೆಡಿ ಇದೆ. ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಜಸ್ಟ್ ತೊಗೊಂಡೋಗಿ ಗಾರ್ಡಿಂಗ್ ಪರ್ಪಸ್ಗೆ, ನಿಮಗೆ ಫಾರ್ಮ್ ಹೌಸ್ಗೆ ಇಲ್ಲ ಯಾವ್ದಾದ್ರು ನಿಮ್ಮದು ತೋಟದ ಮನೆ ಥರ ಇದ್ದಾಗ ಅಲ್ಲಿ ಬಿಟ್ಕೊಬೇಕು ಅಂತ ಇಷ್ಟ ಇರುತ್ತೆ, ಯಾರೆಲ್ಲ ಡೋಗೋ ಅರ್ಜೆಂಟಿನಾ ಮತ್ತು ಕೇನ್ ಕೋರ್ಸೋ ನೋಡ್ತಾ ಇದ್ದೀರಾ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಏಜ್ ಆಗಿರೋಂಥ ಕರೆಕ್ಟಾಗಿರೋ ವ್ಯಾಕ್ಸಿನೇಷನ್ ಆಗಿರೋ ಅಪ್ ಟು ಡೇಟ್ ಇರೋ ಕ್ವಾಲಿಟಿ ಪಪ್ಪೀಸ್ನ ಕೊಡ್ತೀನಿ. ಮಗ ಇದು ಒಂದೇ ಫುಲ್ ಬ್ಲ್ಯಾಕ್ ಇದು? ಮಗ ಫುಲ್ ಬ್ಲ್ಯಾಕ್ ಅಂತಲ್ಲ, ಎದೆ ಮೇಲೆ ಒಂದು ಪ್ಯಾಚ್ ಬರುತ್ತೆ. ಓಕೆ, ಸೊ ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇದೆ. ಹಾಂ, ನಾರ್ಮಲ್ ಆಗಿ ಎದೆ ಮೇಲೆ ಒಂದು ಪ್ಯಾಚ್ ಬರುತ್ತೆ, ಇಲ್ಲ ಫುಲ್ ಬ್ಲ್ಯಾಕ್ ಬಂದರೂ ಬರುತ್ತೆ, ಎದೆ ಹೇಳಕ್ಕಾಗಲ್ಲ. ಸೊ ಇದು ಬಂದು ಬ್ಲ್ಯಾಕು, ಅವಾಗಲೇ ತೋರಿಸಿದ್ದು ಬ್ರಿಂಡಲ್ಲು, ಇದು ಬ್ಲ್ಯಾಕು. ಇದೂ ಅಷ್ಟೇ ಬ್ಲ್ಯಾಕ್. ಇದು ಸಕ್ಕದಾಗಿದೆ ನೋಡೋದಕ್ಕೆ. ಇದನ್ನ ಹಾಂ, ಲುಕ್ ವೈಸು ಅಥವಾ ಕ್ವಾಲಿಟಿ ವೈಸ್ ಎಲ್ಲ ಒಂದೇ ತಾಯಿ ಮಕ್ಕಳಾದ್ರೂ ನೀವು ನೋಡ್ಬೋದು. ಮರಿಗಳು ಕಲರ್ ಡಿಫ್ರೆನ್ಸ್ ಬಿಟ್ಟರೆ ಕ್ವಾಲಿಟಿಲಿ ನಾವು ಯಾವುದು ಕಾಂಪ್ರಮೈಸ್ ಮಾಡಲ್ಲ. ಇಲ್ವೇ ಇಲ್ಲ. ಸೊ ಫುಡ್ ಅಥವಾ ನಾವು ಏನೇ ಒಂದು ಮೇಂಟೈನ್ ಮಾಡ್ತೀವಿ ಅಂದರೆ ಒಂದು ಮರಿಗೆ ಹೆಚ್ಚು ಕಮ್ಮಿ ಮಾಡೋದು, ಒಂದು ಮರಿಗೆ ನೆಗ್ಲೆಕ್ಟ್ ಮಾಡೋದು ಆ ಥರ ಎಲ್ಲ ಏನು ಮಾಡೋದೇ ಇಲ್ಲ. ಕ್ವಾಲಿಟಿ ಇಲ್ಲೇ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಎತ್ಕೊಂಡು ಹೋಗ್ತಿಲ್ಲ ನೋಡಿ, ನಮ್ಮ ಕೈಯೆಲ್ಲ ನೋವು ಬಂತು. ತೋರ್ಸ್ 5 ನಿಮಿಷಕ್ಕೆ ಕೆಜಿ ತಮಾಷೆನೇ ಅಲ್ಲ. ಈ ನಾಯಿಗಳು ಎತ್ಕೊಂಡಾಗ ಸೈಲೆಂಟ್ ಆಗಿರೋದ್ರಿಂದ ನಾವು ತೋರಿಸ್ಬೋದು. ಇಲ್ಲ ಅಂದ್ರೆ ಒದ್ದಾಡಿದ್ರೆ ರಿಟ್ರೀವರ್ ಲ್ಯಾಬ್ಗಳ ಥರ ಹಿಂಗೆ ತೋರಿಸಿ 2 ನಿಮಿಷ ಕೆಳಗಡೆ ಬಿಡು, ಹೆಂಗಿರುತ್ತೆ ಹೇಳು. ಅಯ್ಯೋ 2 ನಿಮಿಷ ಕೆಳಗಡೆ ಬಿಟ್ಟರೆ ನಾವಿಲ್ಲಿ ನಿಂತ್ಕೊಳಕ್ಕಾಗಲ್ಲ, ಆಡ್ಕೊಂಡು ಇಟ್ಕೊಂಡೇ ಇರಬೇಕು ಇವ್ರನ್ನೆಲ್ಲ. ಸೊ ಇವಾಗ ಯಾರೆಲ್ಲ ಪ್ಯೂರ್ ಗಾರ್ಡಿಂಗ್ ಪರ್ಪಸು, ಯಾರೆಲ್ಲ ಒಳ್ಳೆ ಬೈಟ್ ಫೋರ್ಸು, ಇವಾಗ ಬೈಟ್ ಫೋರ್ಸ್ ಅಂತ ಬಂದರೆ ನಂಬರ್ 1 ಬೈಟ್ ಫೋರ್ಸ್ ಇರೋದು ಈ ನಾಯಿಗೆ. ಆಮೇಲೆ ಇನ್ನೊಂದು, ಈ ನಾಯಿನ ಎಲ್ಲರೂ ಸಾಕಾಗಲ್ಲ, ಎಲ್ಲರೂ ಸುಮ್ಮನೆ ತಗೊಂಡು ಇಟ್ಕೋತೀವಿ ಅನ್ನೋದಕ್ಕಾಗಲ್ಲ. ಜಸ್ಟ್ ಮನೇಲಿ ಸಾಕ್ತೀವಿ ಅನ್ನೋರಿಗೆ ಅಷ್ಟೆಲ್ಲ ಏನು ಯೂಸ್ ಆಗೋದಿಲ್ಲ. ಯಾರೆಲ್ಲ ಗಾರ್ಡಿಯನ್ ಪರ್ಪೋಸು ಇಲ್ಲ ಶೋಕಿಗೆ ಅಂತ ತೊಗೊತಾರೆ ನೋಡು. ಸೊ ಶೋ ಇರಬೇಕು, ಜೊತೆಲಿ ಕರ್ಕೊಂಡು ಹೋದ್ರೆ ಪಕ್ಕದಲ್ಲಿ ಒಂದು ಗತ್ತಿರುತ್ತೆ, ಆ ಥರ ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ತುಂಬ ಸೂಟ್ ಆಗುತ್ತೆ. ಇದ್ರ ಬೈಟಿಂಗ್ ಫೋರ್ಸ್ ಕೂಡ ನಾರ್ಮಲ್ ಇಲ್ಲ, ರಾಟ್ ಡಬಲ್ ಇರುತ್ತೆ. 800 PSI. ಒಂದ್ಸಲ ಬಾಯಿ ಹಾಕಿದ್ರೆ ನಮ್ಮ ಮೂಳೆನೇ ಬ್ರೇಕ್ ಆಗೋಷ್ಟು ಫೋರ್ಸ್ ಬೈಟ್ ಫೋರ್ಸಲ್ಲಿ ಹಾಕ್ತದೆ ಈ ನಾಯಿಗಳು. ನೀನು ನನ್ನ ಮಕ್ಕ ಈ ಕಡೆ ತಿಳ್ಸ್ಕೊಂಡು ಹೇಳ್ತಾ ಇದೆಯಾ ಗೊತ್ತಾ? ಮಕ್ಕ ಯಾವ ಕಡೆ ತಿರುಗಿಸಿದ್ರು ಅದು ಕಂಟ್ರೋಲ್ ಅಗ್ರೆಷನ್ ಮಗ. ಇವಾಗ ಫಾರ್ ಎಕ್ಸಾಂಪಲ್ ಪಿಟ್ ಬುಲ್ಲು ಅಥವಾ ಅಮೆರಿಕನ್ ಬುಲ್ ಎಲ್ಲ ನೀವು ನೋಡ್ಬೋದು, ಸುಮ್ಮನೆ ಅವ್ರು ನೋನರ್ ಕಚ್ಚಿರೋ ತುಂಬ ಎಷ್ಟೊಂದು ಕೇಸ್ಗಳಿದೆ. ಅದೇ ನೀನು ಕೇನ್ ಕೋರ್ಸ್ ಇಲ್ಲ ಡೋಗೋ ಅರ್ಜೆಂಟಿನೋ ಕೇಸ್ ಸ್ಟಡಿ ಮಾಡಲಿ ಜನ,
ಆ ಸ್ಟಡಿಗಳು ನಿಮ್ಗೆ ಸಿಗೋದೇ ಇಲ್ಲ. ಇನ್ನು ಓನರ್ಗೋಸ್ಕರ ಬೇರೆ ಯಾರನ್ನಾದರೂ ಎದುರಾಕೊಂಡು ಮೌಂಟೈನ್ ಲಯನ್ಸು ಇಲ್ಲ ಹೊರಗಡೆ ನಾಯಿಗಳನ್ನಾಗಲಿ ಎದುರಾಕೊಂಡು ಅದ್ರ ಪ್ರಾಣ ಕೊಟ್ಟಿರೋ ಕೇಸ್ಗಳೇ ಇರುತ್ತೆ ಹೊರತು ಓನರ್ನ ಕಚ್ಚಿರೋ ಕೇಸ್ಗಳು ಇಲ್ವೇ ಇಲ್ಲ. ಈ ನಾಯಿಗಳನ್ನ ಸಾಕಿದ್ರೆ ಒಂದು ಅಡ್ವಾಂಟೇಜ್ ಇದೆ ಗೊತ್ತಾ, ಈ ಥರದ್ದು 1 ಇಲ್ಲ 2 ನಾಯಿನ ಜೊತೆಲಿ ಕರ್ಕೊಂಡು ನೀವು ಎಲ್ಲಿಗೆ ಹೋಗಿ ಹಿಂದೆ ನಿಮಗೆ ಬಾಡಿ ಗಾರ್ಡ್ಗಳೇ ಬೇಕಿಲ್ಲ. ಬಾಡಿ ಗಾರ್ಡ್ಗಿಂತ ಹೆವಿಯಾಗಿ ಗಾರ್ಡ್ ಮಾಡೋಂಥ ನಾಯಿಗಳಿದ್ದಲ್ಲ, ಎನಿ ಟೈಮ್ ರೆಡಿ ಟು ಅಟ್ಯಾಕ್ ಆಗಿರುತ್ತೆ ಆಪೋಸಿಟ್ ಅವ್ರಿಗೆ, ನಿಮ್ಮ ಜೊತೆ ಕಾಲ್ಮಾಗಿರುತ್ತೆ. ನಿಮ್ಗೆ ಏನೇ ತೊಂದರೆ ಬಂದರೂ ಯಾರಾದರೂ ನಿಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಇಲ್ಲ, ಜಸ್ಟ್ ನಿಮ್ಮ ಮೇಲೆ ಥ್ರೆಟನ್ ಮಾಡಿದ್ರೂ ಸಾಕು, ಅವ್ರ ಮೇಲೆ ಡೈರೆಕ್ಟಾಗಿ 1 ಸೆಕೆಂಡ್ ಕೂಡ ಹಿಂದೆ ಯೋಚನೆ ಮಾಡ್ದಲೇ ಅಟ್ಯಾಕ್ ಮಾಡಿ ನಿಮ್ಮನ್ನ ಕಾಪಾಡೋಂಥ ಶಕ್ತಿ ಇರೋ ನಾಯಿಗಳಿದ್ದು. ಸೊ ಒಂದು ಮನುಷ್ಯ ಏನು ನಿಮ್ಮನ್ನ ಕಾಪಾಡ್ಬೋದೋ ಅದಕ್ಕಿಂತ ಜಾಸ್ತಿ ಕಾಪಾಡೋಂಥ ಶಕ್ತಿ ಈ ನಾಯಿಗಳಿಗಿದೆ. ಅದ್ರ ವೆಯ್ಟ್ ಆಗಿರಲಿ, ಅದ್ರ ಪಾಸ್ ಆಗಿರಲಿ, ಫ್ಲೂಸ್ಗಳಾಗಲಿ, ಕ್ವಾಲಿಟಿ ವೈಸು ನೋಡಿ. ಮಗ ಇವಾಗ ಪಪ್ಪೀಸ್ನ ತೋರಿಸಿದೆ, ಪ್ರೈಸ್ ಏನಿದೆ? ಲೈಕ್ ಯೂಶ್ವಲ್ ಆಗಿ ನೀವು ರೆಟ್ರೀವರು, ಲ್ಯಾಬು ಅಥವಾ ಶಿಜು ಏನಿದ್ರು ನಾರ್ಮಲ್ ಇದೆಲ್ಲ ಸಿಗ್ತಾ ಇದೆ. ಇವಾಗ ಚೇನ್ ಕೋರ್ಸು ಅಥವಾ ನ್ಯೂಫೌಂಡ್ಲ್ಯಾಂಡ್, ಫ್ರೆಂಚ್ ಡೋಗರ್ ನಾನೇನು ತೋರಿಸ್ತಾ ಇಲ್ಲ, ಇದೆಲ್ಲ ಎಕ್ಸಾಟಿಕ್ ಬ್ರೀಡ್ಸು. ಲೈಕ್ ಯೂಶ್ವಲ್ ಆಗಿ ದಿನಾರು ಸಿಗೋಂಥ ಮರಿಗಳಲ್ಲ. ಸೊ ಇಷ್ಟೇ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿ ಇಷ್ಟಕ್ಕೆ ಕೊಡ್ತೀವಿ ಅನ್ನೋದೆಲ್ಲ ಏನಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಈ ಬ್ರೀಡ್ ಇವತ್ತಿರುತ್ತೆ, ನೆಕ್ಸ್ಟ್ ಇನ್ ಬ್ರೀಡ್ ಆಗೋದೇ ಮುಂದಿನ ವರ್ಷನೇ ಸಿಗ್ಬೋದೇನೋ, ಈ ವರ್ಷ ಯಾವ್ದು ಬ್ರೀಡ್ ಆಗಲ್ಲ. ಸೊ ಈ ಬ್ರೀಡ್ಗೆ ಇರೋ ಅವೈಲಬಿಲಿಟಿ ಆ್ಯಂಡ್ ಡಿಮ್ಯಾಂಡ್ ಪ್ರಕಾರ ದೆನ್ ಆ ಟೈಮಲ್ಲಿ ಆ ಬ್ರೀಡ್ ಇರುತ್ತೆ, ಎಕ್ಸ್ಪೈಸರ್ ನೋಡಿಕೊಂಡು ಪ್ರೈಸ್ ಸೆಟ್ ಮಾಡ್ತೀವಿ. ಇಷ್ಟೇ ಅಂತಿಲ್ಲ, ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 50 ಸ್ಟಾರ್ಟ್ ಆಗುತ್ತೆ. 50K ಸ್ಟಾರ್ಟ್ ಆಗಿದ್ದು ಅಪ್ ಟು 2 lakhs ವರೆಗೂ ಹೋಗುತ್ತೆ. ಈಗ ಡಿಪೆಂಡ್ಸ್. ಪೇಪರ್ಸ್ ಎಲ್ಲ ಬರುತ್ತಲ್ಲ ಬೇರೆ, ಇದಕ್ಕೂ ಬರುತ್ತಾ? ಇದು ಪೇಪರ್ ಅಪ್ಲೈ ಆಗಿದೆ. ಓಕೆ, ಹೌದು, ಪೇಪರ್ ಕೂಡ ಅಪ್ಲೈ ಆಗಿದೆ. ವಿತ್ ಪೇಪರ್ಸೇ ಕೊಡ್ತೀವಿ. ಶೋ ಕರ್ಕೊಂಡು ಹೋಗ್ಬೇಕು ಅಂತ ಯಾರು ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲ ವಿತ್ ಪೇಪರ್ ತಗೋಬಹುದು. ಇದು ಹಾಮ್ ಮಾಡುತ್ತಾ ಇಲ್ಲ ಫುಲ್ ಪೀಸ್? ನೀವು ಹೆಂಗೆ ರೆಟ್ರೀವರ್ನ ನೋಡಿದಿರಲ್ಲ, ಸೇಮ್ ರೆಟ್ರೀವರು ಲ್ಯಾಬ್ ಬ್ಲ್ಯಾಕ್ ರೆಟ್ರೀವರ್ ತಾರೆ, ಬಟ್ ಸೈಜ್ ಬಂದು ಜೈಂಟ್ ಆಗಿ ಬರುತ್ತೆ. 3 ಟೈಮ್ಸ್ ಆಫ್ ರೆಟ್ರೀವರ್ ಸೈಜ್, ವೆಯ್ಟ್ ಆಗಲಿ ಅಪ್ ಟು 80 kg ವರೆಗೂ ಮೇಲ್ಗಳು ಬರುತ್ತೆ. ಫೀಮೇಲ್ ಬಂದು 60 ವರೆಗೂ ಬರುತ್ತೆ. ಸೊ ಯಾರೆಲ್ಲ ಮನೇಲಿ ಜೈಂಟ್ ಆಗಿ ಎಕ್ಸಾಟಿಕ್ ಆಗಿ ಸಾಕ್ಬೇಕು ಅಂತ ಆಸೆಗಳು ಇಟ್ಕೊಂಡಿರ್ತೀರಾ ಅವರೆಲ್ಲ ನ್ಯೂಫೌಂಡ್ಲ್ಯಾಂಡ್ ಪ್ರಿಫರ್ ಮಾಡ್ಕೊಂಡ್ರೆ ಬೆಸ್ಟ್. ಗಾರ್ಡಿಯನ್ ತುಂಬಾ ಪ್ಲೇಫುಲ್. ನೀವು ಲಾಸ್ಟ್ ಟೈಮ್ ಲಿಯೋ ನೋಡಿದಿರಲ್ಲ, ಅವಳಿಗೆ ಸ್ಟಾರ್ಟ್ ಆಡ್ಕೊಂಡು ಸೋಫಾ ಸೆಲೆಕ್ಟ್ ಆಗಿತ್ತು ಅಂದ್ರೆ ಬೊಂಬೆ ಅನ್ಕೋತಾರೆ, ಬೊಂಬೆನೆ ಪಕ್ಕ ಅನ್ಕೋತಾರೆ ಅಷ್ಟೇ. ನೋಡೋದು ಹೆಂಗಿದೆ, ಸಕ್ಕತ್ತಾಗಿದೆ. ನಿಮಗೂ ಬೇಕು ಅಂದ್ರೆ ನಮ್ಮ ಹುಡುಗನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ. ಜಸ್ಟ್ ಒಂದು ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡ್ಬೋದು, ಇಲ್ಲ ಕಾಲ್ ಮಾಡಿ ಕೇಳಿ. ಕಮೆಂಟ್ಸ್ ಅಲ್ಲಿ ಸುಮ್ಮನೆ ಕಮೆಂಟ್ ಹಾಕ್ತಿರ್ಬೇಡಿ. ಒಂದು ಗಿಫ್ಟ್ ಇದೆ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಇದು ಮಾಡಿದ್ವಿ, ಕಣ್ಣತ್ತ ಒಂದು ಮಾರ್ಕ್ ಇತ್ತು, ಅದನ್ನ ಕರೆಕ್ಟ್ ಆಗಿ ಹೇಳಿದವ್ರಿಗೆ ಏನ್ ಕೊಡ್ತೀರಾ ಅಂತ. ಏನ್ ಕೊಟ್ಟಿದ್ಯಪ್ಪ? ಅವ್ರಿಗೆ ಫುಡ್ ಬ್ಯಾಗ್ ಕೊಟ್ಟಿದ್ದೀನಿ. ಓಕೆ, ಸೊ ಅದು ವಿಡಿಯೋ ಮಾಡಕ್ಕಾಗಲಿಲ್ಲ, ಯಾಕಂದ್ರೆ ಗಣೇಶ್ ಅವ್ರು ಬಿಸಿ ಇದ್ರು, ಫುಲ್ ಬಿಸಿ ಇದೆ. ಸೊ ಈ ವಿಡಿಯೋದಲ್ಲಿ ಇನ್ನೊಂದು ಗಿಫ್ಟ್ ಇದೆ, ಬಟ್ ಇದು ಹುಡ್ಕೋದೆಲ್ಲ ಏನೂ ಇಲ್ಲ. ನಿಮ್ದು ಮತ್ತೆ ನಿಮ್ ನಾಯ್ದು ಬಾಂಡಿಂಗ್ ಹೆಂಗಿರುತ್ತೆ ಅದನ್ನ ಕಮೆಂಟ್ ಮಾಡಿ. ಮತ್ತೆ ಎಷ್ಟು ಜಾಸ್ತಿ ಕಮೆಂಟ್ಸ್ ಬರುತ್ತೆ, ಎಷ್ಟು ಕಮೆಂಟ್ ಮಾಡ್ತಾನಪ್ಪ? ನಿಮ್ದು ಇರೋದು 1 ಲಕ್ಷ ಸಬ್ಸ್ಕ್ರೈಬರ್, ಮಿನಿಮಮ್ 5,000 ಬೇಕು. ಒಂದು 5,000 ಕಡಿಮೆ ಅಂದ್ರೆ 5,000 ಒಳಗಡೆ ಎಷ್ಟು ಕಡಿಮೆ ಬರುತ್ತೆ ನೋಡ, ಆಯ್ತು ಎಷ್ಟು ಜಾಸ್ತಿ ಬರುತ್ತೆ ನೋಡೋಣ. ನಾನು 2000 ಹೇಳ್ತೇನೆ, ಹುಡುಗ 5,000 ಹೇಳ್ತಿದ್ದಾನೆ. ಸೊ ಎಷ್ಟು ಜಾಸ್ತಿ ಕಮೆಂಟ್ಸ್ ಬರುತ್ತೆ, ಹೈಯೆಸ್ಟ್ ಲೈಕ್ಸ್ ಯಾರಿಗಿರುತ್ತೆ, ಮತ್ತೆ ಒಳ್ಳೆ ಸ್ಟೋರಿ. ಈಗ ಅಲ್ಲ ಲೈಕ್ಸ್ ಜಾಸ್ತಿ ಇದ್ದು ಸ್ಟೋರಿ ಚೆನ್ನಾಗಿಲ್ಲ, ಒಳ್ಳೆ ಸ್ಟೋರಿ ಇತ್ತು ಬಟ್ ಲೈಕ್ಸ್ ಕಮ್ಮಿ ಇದೆ ಅನ್ನೋರಿಗೆ ಒಂದು ಗಿಫ್ಟ್ ಇರುತ್ತೆ. ಅದು ಏನ್ ಗಿಫ್ಟ್ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿಡಿಯೋ ಕೂಡ ಮಾಡಿ ಹಾಕ್ತೀವಿ. ಸೊ ಆದಷ್ಟು ಜಾಸ್ತಿ ಕಮೆಂಟ್ ಮಾಡಿ. ನಿಮ್ಮ ಬಾಂಡ್, ನಿಮ್ಮ ಮತ್ತೆ ನಿಮ್ಮ ಪಪ್ಪಿನ ಒಂದು ಬಾಂಡ್ ಏನಿರುತ್ತೆ ಅದನ್ನ ಒಂದು ಕಮೆಂಟ್ ಮಾಡಿ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಥವಾ ನಿಮ್ ನಾಯಿಗಳ ಜೊತೆ ಯಾವ್ದಾದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸ್ಟೋರಿ ಆದ್ರೂ ಮಾಡಿ, ಏನಾದ್ರೂ ಇಲ್ಲಿ. ಎಸ್, ಯಾವ್ದಂತೆಲ್ಲ ಇಲ್ಲ, ನಿಮ್ಗೆ ಯಾವ ನಾಯಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಥವಾ ನಾಯಿ ಬಗ್ಗೆ ನೀವೇನು ರಿಸರ್ಚ್ ಮಾಡಿದ್ರೆ ಅದ್ರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಶೇರ್ ಮಾಡ್ಕೊಳ್ಳಿ. ಸೊ ಆ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಸೊ ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸುಮ್ಮನೆ ಒಂದು ಎಲ್ಲ ಸೇಮ್ ಕಮೆಂಟ್ಸ್ ಈ ಬ್ರೀಡ್ ಎಷ್ಟು ಈ ಬ್ರೀಡ್ ಕೇಳೋ ಸ್ಪ್ಯಾಮ್ ಮಾಡೋದು ಮಾಡಕ್ ಹೋಗ್ಬೇಡಿ. ಆಮೇಲೆ ಪ್ರೈಸ್ ಎಷ್ಟು ಅಂತ ಕಮೆಂಟ್ಸ್ ಅಲ್ಲಿ ಕೇಳೋದಕ್ಕಿಂತ ಫೋನ್ ನಂಬರ್ ಹಾಕಿರ್ತೀವಿ, ಫೋನ್ ಮಾಡಿ. ಕಮೆಂಟ್ಸ್ ಅಲ್ಲಿ ಯಾವತ್ತೂ ಯಾವ ಪ್ರೈಸ್ ಹೇಳಲ್ಲ. ಸೊ ಆದ್ರಿಂದ ಕಾಲ್ ಮಾಡಿದಾಗ ನಿಮ್ಗೆ ಯಾವ ಪಪ್ಪಿ ಬೇಕು, ಏನ್ ಸೈಜ್ ಅಲ್ಲಿ ಬೇಕು, ಎಲ್ಲ ನೋಡಿ ಪ್ರೈಸ್ ಹೇಳ್ತಾರೆ. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದೇ ಒಂದು ಮ್ಯಾಟರ್ ಹೇಳ್ಬೇಕು. ಸೊ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಯಾರೇ ಆದ್ರೂ ಸರಿ ಮರಿನ ನೋಡಕ್ ಹೋಗೋರು ಒಂದ್ ಕೆನಲ್ಲಿ ನಮ್ಗೆ ಎಲ್ಲಿ ಹೋಗಕ್ ಹೋಗ್ಬೇಡಿ. ದಯವಿಟ್ಟು ಫೋಟೋ ವಿಡಿಯೋದಲ್ಲಿ ವಿಡಿಯೋ ಕಾಲಲ್ಲಿ ಚೆಕ್ ಮಾಡ್ಕೊಂಡು ರೇಟ್ ಆಫ್ ಪಪ್ಪಿ ಪಿಕಪ್ ಮಾಡೋದು ಕಲ್ತ್ಕೊಳ್ಳಿ. ಇವಾಗ ಒಂದ್ ಕಡೆಯಿಂದ ಹೋಗಿ ನೋಡ್ತಾರೆ, ಅಲ್ಲಿ ಯಾವ್ದೋ ಕಾಯಿಲೆ ಇರುತ್ತೆ. ಸೊ ಅದನ್ನ ನಮಗೆ ಹೇಳ್ತಾರೆ ಬಂದು ನಮ್ಮ ಹತ್ರ ನೋಡ್ತಾರೆ, ನನ್ನಾಗೆ ಬರುತ್ತೆ. ಸೊ ನೀವು ಮರಿ ನೋಡೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ನೀವು ನೋಡೋ ಅರ್ಥದಲ್ಲಿ ಖುಷಿಲಿ ಮರಿಗಳಿಗೆ ಕಾಯಿಲೆಗಳು ತರಿಸ್ಬೇಡಿ. ನಾನು ಅಷ್ಟೇ ಹೇಳ್ತೀನಿ, ಯಾಕೆಂದ್ರೆ ಕೆಲವೊಂದು ಡೆಡ್ಲಿ ವೈರಸ್ಗಳಿದೆ, ಅದೊಂದ್ ಕಡೆ ಇನ್ನೊಂದು ಕಡೆ ಸ್ಪ್ರೆಡ್ ಆಯ್ತು ಅಂದ್ರೆ ಇಡೀ ಬ್ಯಾಚ್ ಹೋಗೋ ಕಾರಣಗಳಿರುತ್ತೆ. ಯಾಕೆಂದ್ರೆ ಅದನ್ನ ತುಂಬಾ ನೋಡಿರ್ತೀವಿ. ನಿಮಗೆ ಒಂದ್ ಮರಿ ನೋಡೋ ಖುಷಿ ನಿಮಗೆ, ಆ ಮರಿ ಪ್ರಾಣ ನಮಗೆ, ಆಯ್ತಾ? ಸೊ ಮರಿ ನೋಡೋಣ, ಫೋಟೋ ವಿಡಿಯೋದೆಲ್ಲ ಇಸ್ಕೊಳ್ಳಿ. ಇಲ್ಲ ಲೈವಲ್ಲಿ ಹೋಗ್ತೀರಾ ಅಂದ್ರೆ ನೀಟಾಗಿ ಫ್ರೆಶ್ ಮಾಡ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಹೋಗಿ. ಒಂದ್ ಕಡೆ ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಹೋಗೋಗಂಟ ಬೇರೆ ವಿಸಿಟ್ಗೆ ನೆಕ್ಸ್ಟ್ ದಿನ ಹೋಗಿ ಅವ್ರು ಕ್ಲೀನ್ ಮಾಡ್ಕೊಂಡು. ಒಂದೇ ದಿವಸ 2-3 ಕಡೆ ದಯವಿಟ್ಟು ವಿಸಿಟ್ ಮಾಡಿ. ಒಂದ್ ಕಡೆ ಇನ್ನೊಂದು ಮರಿಗೆ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬಿಡಿ. ಇದು ನಾನು ನಿಮ್ಮ ಕಡೆ ಮಾತ್ರ ರಿಕ್ವೆಸ್ಟ್. ಓಕೆ, ಸೊ ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಬಾಯ್.